ನೋಡಿ ಫ್ರೆಂಡ್ಸ್, ನಾನೀಗ ನನ್ನ ಮನೆ ಟೆರೇಸಲ್ಲಿದ್ದೀನಿ. ಇದು ನಮ್ಮ ಹಳ್ಳಿಯ ಸೊಬಗಿನ ಮನೆ. ಇದು ನಮ್ಮ ಮನೆ ಮೇಲ್ಛಾವಣಿ. ನಾನಿಲ್ಲಿ ನಿಮ್ಗೆ ಹೇಳೋದೇನೆಂದರೆ, ಈ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಕೇಳಿರ್ತೀರ. ಹಳ್ಳಿಗಳಲ್ಲಿ ಗಲ್ಲಿನೇ ಜಾಯಿಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ನಿಮಗೋಸ್ಕರ. ನೋಡಿ, ಇದು ನಮ್ಮ ಮನೆ. ಆ ಕಡೆ ಒಂದು ರೋಡ್ ಇದೆ, ಆ ಗೇಟಿಂದ ಆಚೆ ಇರೋದು ರೋಡು. ಹಾಗೆಯೇ ಈ ಕಡೆನೂ ಒಂದು ಆಪೋಸಿಟಲ್ಲಿ ಒಂದು ಗೇಟ್ ಇದೆ, ಅಲ್ಲೂ ಒಂದು ರೋಡ್ ಇದೆ. ನೋಡಿ, ಅಲ್ಲಿ ದೂರ ಕಾಣ್ತಿದೆಯಲ್ಲ, ಅಲ್ಲೂ ಒಂದು ರೋಡ್ ಇದೆ, ಅಲ್ಲೊಂದು ಗೇಟ್ ಇದೆ. ಅಲ್ಲಿ ನನ್ನ ಬೈಕ್ ಇದೆಯಲ್ವ, ಅದರಿಂದ ಆಚೆ ಒಂದು ರೋಡ್ ಇದೆ. ಆ ರೋಡಿಂದ ಈ ರೋಡ್ ತನಕ ಮನೆ ಇದೆ. ಸೊ ಇದೆಲ್ಲ ಸ್ಟೋರಿ. ಇಲ್ಲಿ ನೋಡಿ, ಇದು ನಮ್ಮ ಮನೆ ಆಯ್ತಲ್ಲ, ಹೀಗೆ ಬನ್ನಿ. ನೋಡಿ ಫ್ರೆಂಡ್, ನಿಮಗೆ ಕಾಣಿಸ್ತಿದೆಯಾ? ಅಲ್ಲಿ ಲಾಸ್ಟಲ್ಲಿ 2 ಮನೆ ಕಾಣ್ತಿದೆ ನಿಮಗೆ. ಅಲ್ಲೊಂದು ಟಿ ವಿದು ಡಿಶ್ದು ಆಂಟೆನ ಕಾಣ್ತಿದೆಯಲ್ವಾ, ಅಲ್ಲಿ 2 ಮನೆ ಇದೆ. ಅದ್ರ ಪಕ್ಕ ಒಂದು ಮನೆ. ಹಂಗೇ ಇದು ಮೇಲ್ಗಡೆ ರೂಮ್ ಇದೆಯಲ್ವ, ಇದು ನಮ್ಮ ಫ್ರೆಂಡ್ ಮನೆ, ಅದು ಜಾಯಿಂಟ್ ಆಗಿದೆ. ಅದ್ರ ಪಕ್ಕ ಒಂದು ಮನೆ ಇದೆ, ಅದು ಅವ್ರ ಅಡುಗೆ ಮನೆ. ಇದು ಹೊಗೆ ಹೋಗೋಕ್ಕೆ ಮಾಡಿರೋ, ಹಳ್ಳಿ ಕಡೆ ಮಾಡ್ತಾರೆ ಅದು ಇಲ್ಲಿಗೆ 4 ಮನೆ ಜಾಯಿಂಟ್ ಆಯಿತು. ಅದರ ಪಕ್ಕ ಮನೆ. ಸೊ ಇದು ಇಲ್ಲಿಗೆ 5 ಮನೆ ಜಾಯಿಂಟು. ಮುಂಚೆ ತೋರಿಸ್ದಂಗೆ ಇದು ನಮ್ಮ ಮನೆ, ಇದು ನಮ್ಮ ಮನೆ ಜಾಯಿಂಟು. ಇಲ್ಲಿಗೆ 1 2 3 4 5 6 7 ಮನೆ ಆಗೋಯ್ತು. ಹಾಗೆಯೇ ಬಂದರೆ ಇದು ನಮ್ಮ ತಾತನ ತಮ್ಮನ ಮನೆ. ಈ ಕಾಂಪೌಂಡ್ವರೆಗೂ ನಮ್ಮದು. ಅದರ ಆಚೆ ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರದ್ದು. ಅರ್ಧ ಜಾಗದಲ್ಲಿ ಹೋಗಿ ತೆಗಿಬೇಕು, ಹೋಗ್ತೀನಿ. ಜಾಯಿಂಟ್ ಅನ್ನಲ್ಲ, ಇದೇ ಜಾಯಿಂಟ್. ಇಲ್ಲಿಗೆ ನಮ್ಮ ತಾತನ ತಮ್ಮನ ಚಿಕ್ಕಪ್ಪನ ಮನೆ ಎಂಡಾಯಿತು. ಸೊ ಇಲ್ಲೊಂದು ಮನೆ ಹಾಳಾಗಿದೆ ನೋಡಿ. ಇದು ನಮ್ಮ ರಿಲೇಟಿವ್ ಆಗಬೇಕು, ನಮ್ಮ ಅಜ್ಜಿ ವರ್ಷಕ್ಕೆ ಬರುತ್ತೆ. ಅದು ಮನೆ ಬಿದ್ದು ಹಾಳಾಗಿದೆ. ಸೊ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಮುಂಚೆ ಇದೆಲ್ಲ ಮನೆ ಇತ್ತು. ಇಲ್ಲಿ ಖಾಲಿ ಏನಿದೆ, ಇಲ್ಲಿ ಮನೆ ಇತ್ತು. ಈಗ ಇಷ್ಟು ಮಾತ್ರ ಉಳಿದಿದೆ. ಇಲ್ಲಿಂದ ಅದಕ್ಕೂ ಜಾಯಿಂಟ್. ಈ ಮನೆ ಬಿಟ್ಟರೆ ಇನ್ನು ಉಳಿದಿರೋ ಕಡೆ 3 ಮನೆ ಬಿದ್ದೋಗಿದೆ. ಅಲ್ಲಿಂದ ಆಚೆಗೆ ಈ ಕಾಣ್ತಿರೋದು ಬಿಟ್ಟರೆ ಆಚೆಗೆ 3 ಮನೆ ಬಿದ್ದೋಗಿದೆ. ಸೊ ಅಲ್ಲಿ ಲಾಸ್ಟಲ್ಲಿ ಒಂದು ಮನೆ ಹತ್ತಿದ್ರೆ 1 2 3 ಇದೊಂದು 4, ಈ ಕಡೆ ಒಂದು 7 ಮನೆ. 7 ಮುಂದೆ ಒಬ್ರು ಯಾರೋ ಮನೆ ಕಟ್ಕೊಂಡಿದ್ದಾರೆ ನಮ್ಮವರು. ಆ ಮನೆಗೂ ಇಲ್ಲಿಂದನೇ ಸಂಪರ್ಕ ಸೇತುವೆ ಇದೆ, ಕಾಣ್ತಿದೆಯಲ್ಲ. ಆ ಮೂಲೆಯಿಂದ ಆ ಮೂಲೆಗೆ ಹೋದರೆ ಸೊ ಅಲ್ಲೋಗಿ ಜಾಯಿಂಟ್ ಆಗ್ತಾರೆ. ನೋಡಿ ಮನೆಗಳು, ಈ ಥರ ಮನೆಗಳು ಎಲ್ಲಾದರೂ ನೋಡ್ಲಿಕ್ಕೆ ಸಿಗುತ್ತಾ ನಿಮ್ಮ ಸಿಟಿಗಳಲ್ಲಿ? ಒಂದರಿಂದ ಒಂದು ಮನೆಗೆ ಅಟ್ಲೀಸ್ಟ್ 3 ಅಡಿ ಗ್ಯಾಪ್ ಕೊಟ್ಟು ಮನೆ ಕಟ್ತಾರೆ. ನಮ್ಮ ಕಡೆ ಆ ಥರ ಎಲ್ಲ ಏನಿಲ್ಲ. ಎಷ್ಟಿದೆಯೋ ಅಷ್ಟು ಮನೆ ಕಟ್ತಾರೆ. ನೋಡಿ, ನಮ್ಮ ಚಿಕ್ಕಪ್ಪ ಮನೆ ಪಕ್ಕದಲ್ಲೇ ನಮ್ಮ ಮನೆ ಸ್ಟೇರ್ ಕೇಸ್ ಇದೆ. ನಮ್ಮ ಮನೆ ಮೇಲೆ ಬಂದಮೇಲೆ ನಾವಿಲ್ಲಿ ಮೇಲೆ ಬಂದರೆ ಮುಗೀತು. ಈ ಕಡೆ 7 ಮನೆ, ಈ ಕಡೆ ಒಂದು 4 ಮನೆ. ಎಲ್ಲಿಗೆ ಬೇಕಾದ್ರೆ ಓಡಾಡ್ಬೋದು. ಎಲ್ಲ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಕೇಳಿರ್ತೀರ. ಇಲ್ಲಿ ಗಲ್ಲಿ ಆ ಲಾಸ್ಟಲ್ಲಿ ಒಂದು ಮನೆ ಹತ್ಬಿಟ್ರೆ ಈ ಕಡೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಒಂದು ಕಡೆ ಇಳಿಬೋದು. ಇದು ಹಳ್ಳಿ ಸೊಬಗು.